ಸ್ನೇಹಿತರೆ, ಈಗ ಕಸ್ತೂರಿ ರಂಗನ್ ವರದಿಗೆ ಸಂಬಂಧಪಟ್ಟಿರುವಂತಹ ಏರಿಯಾದಲ್ಲಿ ಯಾವುದೇ ರೀತಿಯಲ್ಲಿ ಈಗ ಸರ್ಕಾರ ಲ್ಯಾಂಡ್ ಕನ್ವರ್ಷನ್ ಅನ್ನು ಮಾಡಿಕೊಡ್ತಾ ಇಲ್ಲ. ಚಿಕ್ಕ ಒಂದು ಅಂಗಡಿ ಕೋಣೆಯನ್ನು ಕಟ್ಕೊಳ್ಳಿಕ್ಕೂ ಸಹ ಯಾವುದೇ ಒಂದು ಲ್ಯಾಂಡ್ ಕನ್ವರ್ಷನ್ ಅನ್ನು ಸರ್ಕಾರ ತಡೆ ಹಿಡಿದಿದೆ. ಈಗ ಮೊನ್ನೆ ನನಗೆ ಗೊತ್ತಾಯಿತು, ನಂದೊಂದು ಕನ್ವರ್ಷನ್ಗೆ ಕೊಟ್ಟಾಗ, ಕಮರ್ಷಿಯಲ್ ಕನ್ವರ್ಷನ್ ಕೊಟ್ಟಾಗ, ಒಂದು ಚಿಕ್ಕ ಅಂಗಡಿ ಕೋಣೆ ಕನ್ವರ್ಷನ್ ಕೊಟ್ಟಾಗ ತಡೆ ಹಿಡಿದಿದೆ. ಯಾಕಂತ ಹೇಳಿದ್ರೆ ಇಕೋ ಸೆನ್ಸಿಟಿವ್ ಝೋನ್ ಅಂತೆ. ಈಗ ನೋಡಿ, ಈ ಇಕೋ ಸೆನ್ಸಿಟಿವ್ ಝೋನ್ ಇರಬಹುದು, ಈ ಪರಿಸರ ರಕ್ಷಣೆ ಯಾವಾಗಲೂ ಯಾಕೆ ಬಂದಿದೆ ಅಂತ ಹೇಳಿದ್ರೆ ನಗರವಾಸಿಗಳ ಅನುಕೂಲಕ್ಕಾಗಿ ಬಂದಿದೆ. ಯಾವಾಗಲೂ ಸ್ಯಾಕ್ರಿಫೈಸ್ ಮಾಡೋರು ಯಾರಂತ ಹೇಳಿದ್ರೆ ಈ ಮಲೆನಾಡಿನ ಜನರು, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಕೊಡಗು ಮತ್ತೆ ಶಿವಮೊಗ್ಗ ಜಿಲ್ಲೆಯ ಜನರು ಸ್ಯಾಕ್ರಿಫೈಸ್ ಮಾಡ್ಬೇಕು ಯಾವಾಗಲೂ. ಯಾಕಂತ ಹೇಳಿದ್ರೆ ನೀವು ನೋಡಬಹುದು, ಸುಮಾರು ವರ್ಷಗಳಿಂದ ಇಲ್ಲಿ ಲಿಂಗನಮಕ್ಕಿ ಡ್ಯಾಮ್ ಆಯ್ತು. ಈಗ ನೋಡಬಹುದು, ನೀವು ಇಲ್ಲಿ ಫೆರಿಯಲ್ಲಿ ಹೋಗ್ತೀರಾ, ಲಾಂಚಲ್ಲಿ ಹೋಗ್ತೀರಾ, ಇಲ್ಲಿ ನಮ್ಮ ಹಸಿರುಮಕ್ಕಿ ಲಾಂಚ್ ಮತ್ತೆ ಇದರಲ್ಲಿ ಸಿಗಂದೂರ್ ಲಾಂಚಲ್ಲಿ ನೀವು ಹೋಗುವಾಗ ಸಾವಿರಾರು ಎಕರೆ, ಹೆಕ್ಟೇರ್ ಗಟ್ಟಲೆ ಎಕರೆ ಕಾಡುಗಳು ನಾಶ ಆಯಿತು. ಆವಾಗ ಸರ್ಕಾರಕ್ಕೆ ಏನು ತೊಂದರೆ ಇಲ್ಲ. ಯಾಕೆ ಹೇಳಿ, ನಗರವಾಸಿಗಳಿಗೆ ನೀರಿನ ಅವಶ್ಯಕತೆ ಇದೆ, ನಗರವಾಸಿಗಳಿಗೆ ಕರೆಂಟ್ನ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಕಾಡು ನಾಶವಾದ್ರೆ ತೊಂದರೆ ಇಲ್ಲ. ಈಗ ಮತ್ತೆ ಪುನಃ ಮಲೆನಾಡಿನ ಜನರೇ ಸ್ಯಾಕ್ರಿಫೈಸ್, ಕಸ್ತೂರಿ ರಂಗನ್, ಅದು ಯಾವುದೋ ರಂಗನ ಹೆಸರಲ್ಲಿ, ವರದಿಯ ಹೆಸರಲ್ಲಿ ಪುನಃ ಸ್ಯಾಕ್ರಿಫೈಸ್ ಮಾಡಬೇಕಾದಂತ ದಿನ ಬಂದಿದೆ. ಯಾಕಂತ ಹೇಳಿದ್ರೆ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಪರಿಸರ ಹಾನಿ ಆಗ್ತಾ ಇದೆ. ಅಂದ್ರೆ ಈ ಪರಿಸರ ರಕ್ಷಣೆ ಹೊಣೆ ಎನ್ನುವಂಥದ್ದು ಕೇವಲ ಮಲೆನಾಡಿನ ಜನರ ಜವಾಬ್ದಾರಿ ಮಾತ್ರ ಅಂದ್ಕೊಂಡಿದ್ದಾರೆ ಇವರು. ಈಗ ನೋಡಿ, ಬೆಂಗಳೂರಲ್ಲಿ ಸಾವಿರಾರು ಕೆರೆಗಳನ್ನ ಕಟ್ಟಿದ್ರು ಯಾರು, ಕೆಂಪೇಗೌಡರು. ಅದರಲ್ಲಿ ಎಷ್ಟು ಕೆರೆ ಉಳಿಸ್ಕೊಂಡಿದ್ದೀರಿ? ಈಗ ಅದಕ್ಕೆ ಯಾವ್ದಾದ್ರು ಒಂದು ಸಮಿತಿ ರಚನೆ ಮಾಡಿ ವರದಿ ಬಿಡುಗಡೆ ಮಾಡಬಹುದಲ್ಲ ನೀವು? ಅದಕ್ಕೆ ಏನ್ ಕ್ರಮ ಕೈಗೊಂಡಿದ್ದೀರಾ? ಈಗ ನೋಡಿ, ಲಕ್ಷಾಂತರ ಹೆಕ್ಟೇರ್ ಎಕರೆ ಜಾಗವನ್ನ ವಕ್ಫ್ ಬೋರ್ಡ್ ಕಬಳಿಸ್ತಿದೆ. ಅದಕ್ಕೊಂದು ವರದಿಯನ್ನು, ಸಮಿತಿಯನ್ನು ರಚನೆ ಮಾಡಿ ಅದಕ್ಕೊಂದು ವರದಿ ಬಿಡುಗಡೆ ಮಾಡಿ ಅದಕ್ಕೇನಾದ್ರೂ ಕ್ರಮ ಕೈಗೊಳ್ಳಬಹುದಾಗಿತ್ತಲ್ಲ, ಅದು ಮಾಡ್ತಾ ಇಲ್ಲ. ಈಗ ನೋಡಿ, ಎಕ್ಸಾಂಪಲ್, ಒಂದು ಏರ್ಪೋರ್ಟ್ಗೆ 5,000 ಎಕರೆ ಜಾಗವನ್ನ ಮೀಸಲಿಡ್ತೀರಿ. ಅದೇ ತರ ಒಂದೊಂದು ಊರಿನಲ್ಲಿ, ಒಂದೊಂದು ಜಿಲ್ಲೆಗಳಲ್ಲಿ 5,000 ಎಕರೆ ಕಾಡಿಗೋಸ್ಕರ ಮೀಸಲಿಡಬಹುದಲ್ಲ ನೀವು? ಯಾಕೆ ಇಲ್ಲಿರೋರು ಜನರನ್ನೇ ಬಲಿ ಕೊಡ್ತೀರಾ? ಯಾವಾಗಲೂ ಡ್ಯಾಮ್ನ ಹೆಸರಲ್ಲಿ ಬಲಿ ಕೊಟ್ರಿ, ಅದಾದ ನಂತರ ಈಗ ಬಲಿ ಕೊಡ್ತಾ ಇರುವಂತದ್ದು ಕಸ್ತೂರಿ ರಂಗನ್ ವರದಿಯ ಹೆಸರಲ್ಲಿ. ಯಾಕಂತ ಹೇಳಿದ್ರೆ ಪರಿಸರ ರಕ್ಷಣೆ. ಅಂದ್ರೆ ಈ ಪರಿಸರ ರಕ್ಷಣೆ ಹೊಣೆ ಎನ್ನುವಂಥದ್ದು ಕೇವಲ ಮಲೆನಾಡಿಗರಿಗೆ ಮಾತ್ರ ಸಂಬಂಧಿಸಿದೆ. ಈ ಮಲೆನಾಡಿಗರ ಜೀವನವನ್ನ ಯಾಕೆ ಕಸಿದುಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಗರವಾಸಿಗಳ ಜೀವನಕ್ಕೋಸ್ಕರ ಕಸಿದುಕೊಳ್ತಾ ಇದ್ದೀರಾ. ಈಗ ನೋಡಿ, ಒಂದು ಲ್ಯಾಂಡ್ ಕನ್ವರ್ಷನ್ ಮಾಡ್ಕೊಡ್ತಾ ಇಲ್ಲ. ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ 25 ಜನ ಎಂಪಿಗಳು ಆಯ್ಕೆಯಾಗಿ ಹೋಗಿದ್ರು. ಅವರು ಒಂದು ಕಸ್ತೂರಿ ರಂಗನ್ ವರದಿಗೆ ಸಂಬಂಧಿಸಿದ ಸಭೆಯನ್ನೇ ಹಾಜರಾಗ್ಲಿಲ್ಲ ಅಂತೆ. ಈಗ ಅರಣ್ಯ ಸಚಿವರು ಅಂತ ಒಬ್ರು ಇದ್ದಾರೆ. ಅರಣ್ಯ ಸಚಿವರಿಗೆ ಅರಣ್ಯದ ಗಂಧಗಾಳಿ ಗೊತ್ತಿಲ್ಲ, ಅರಣ್ಯ ಭಾಗದಿಂದ ಬಂದಿರೋರೇ ಅಲ್ಲ, ಅರಣ್ಯವಾಸಿಗಳು ಏನಂತೇಳಿ ಅವ್ರಿಗೆ ಗೊತ್ತೇ ಇಲ್ಲ. ಮತ್ತೆ ಶಿಕ್ಷಣ ಸಚಿವರಿದ್ದಾರೆ, ಕನ್ನಡ ಗೊತ್ತಿಲ್ಲ. ಅಂದ್ರೆ ಯಾವ ಪರಿಸ್ಥಿತಿ ಇದೆ ಅಂತೇಳಿ ಹೇಳಿದ್ರೆ, ಈಗ ಏನೇ ಇದ್ರೂ ಈ ಮಲೆನಾಡು, ಉಡುಪಿ, ದಕ್ಷಿಣ ಕನ್ನಡ, ಈಗ ಕಾಡಿದೆ ನೋಡಿ. ಈಗ ಕಾಡು ಅಷ್ಟೋ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಇಲ್ಲಿನ ಜನರೇ ಕಾರಣ ಹೊರತು ನಗರವಾಸಿಗಳಿಂದಾಗಿ ಇಲ್ಲಿನ ಕಾಡು ಉಳ್ಕೊಂಡಿಲ್ಲ. ಇಲ್ಲಿನ ಪರಿಸರ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಇಲ್ಲಿನ ಮೂಲ ನಿವಾಸಿಗಳು, ಇಲ್ಲಿನ ಬುಡಕಟ್ಟು ಜನಾಂಗದವರು, ಇಲ್ಲಿ ವಾಸಿಸುತ್ತಿರುವಂತ ಜನರಿಂದಾಗಿ ಕಾಡು ಉಳ್ಕೊಂಡಿದೆ. ಟೂರಿಸಂ ಸ್ಟಾಪ್ ಮಾಡಿ, ನೋ ಪ್ರಾಬ್ಲಮ್. ಏನೇನು ಮಾಡ್ಬೇಕು ಅದನ್ನು ಸ್ಟಾಪ್ ಮಾಡಿ, ನೋ ಪ್ರಾಬ್ಲಮ್. ಈಗ ನೋಡಿ, ಒಂದು ಚಿಕ್ಕ ಅಂಗಡಿ ಕೋಣೆ ಮಾಡೋದಕ್ಕೂ ಸಹ ಕನ್ವರ್ಷನ್ ಮಾಡ್ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಯಾವ ದಿಕ್ಕಿನತ್ತ ಹೋಗ್ತಾ ಇದೆ ಅಂತೇಳಿ ನನ್ಗೆ ಗೊತ್ತಾಗ್ತಾ ಇಲ್ಲ. ಇದೇ ರೀತಿ ಮುಂದುವರಿದ್ರೆ 100% ಮುಂದೊಂದು ದಿನ ಜನರು ದಂಗೆ ಏಳುವಂತ ದಿನ ಮುಂದಿಲ್ಲ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು.